ನಿಮ್ಗೆಲ್ಲ ಗೊತ್ತಿರಬಹುದು. ನಾನು ಹೆಚ್ಚು ಲಂಬಿಸಿ ಆ ವಿಷಯನ ಮಾತಾಡಲಿಕ್ಕೆ ಈಗಾಗಲೇ ಮಾತನಾಡಿದ್ದೀನಿ. ಹಾಸನ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ 5-6 ತಿಂಗಳಿಂದ ಅವತ್ತು ಪ್ರತಿಭಟನೆ ಮಾಡೋ ದಿವಸ ನಾನು ಈ ಮಾತನ್ನು ಹೇಳಿದ್ದೆ ಸಂಕ್ಷಿಪ್ತವಾಗಿ. ನನಗೆ ಅಶ್ಲೀಲ ಚಿತ್ರಗಳನ್ನ ತೋರಿಸ್ಲಿಕ್ಕೆ ಬಂದರು. ನನಗೆ ತೋರಿಸ್ಬೇಡಿ, ನನ್ನ ಕಣ್ಣಲ್ಲೂ ನೋಡೋದಿಲ್ಲ, ಕಿವಿಲೂ ಕೇಳೋದಿಲ್ಲ, ನೀವು ಇದನ್ನ ಪ್ರಚಾರ ಮಾಡಬೇಡಿ, ಇದರಿಂದ ನೂರಾರು ಕುಟುಂಬಗಳು ಬೀದಿಗೆ ಬರ್ತವೆ, ಸಮಾಜದ ಸ್ವಾಸ್ಥ್ಯ ಹಾಳಾಗ್ತದೆ, ಇದ್ರಲ್ಲಿ ಯಾರು ರಾಜಕಾರಣ ಬೆರೆಸಬೇಡಿ ಅಂತ ಹೇಳಿ ಮುಂದಿನ ವಿಷಯಕ್ಕೆ ಹೋಗಿ ದೊಡ್ಡವರು ಅವತ್ತೇ ಆ ವಿಷಯನ ಗಮನಿಸಿದ್ರೆ ಈ ವಿಷಯ ಚರ್ಚೆನೇ ಆಗ್ತಿರ್ಲಿಲ್ಲ. ಚರ್ಚೆ ಆಗ್ತದೆ ಹೇಳಿ ಹೇಳ್ತಿದ್ರು, ನಮ್ಮ ಮಾಧ್ಯಮದ ಮೂಲಕನೇ ಹೇಳ್ತಾ ಇದ್ರು. ಇಲ್ಲ ಬರ್ದಿಲ್ಲ, ಅವ್ರಿಗೆಲ್ಲ ಓದ್ಲಿಕ್ಕೆ ಪುರುಷತ್ತಿಲ್ಲ, ನಾವು ಬರೆದಾಗ ಬರೆಯೋ ಪತ್ರ. ನಾವು ಹೇಳೋ ಮಾತುಗಳನ್ನ ಕೇಳೋ ಸ್ಥಿತಿಲಿ ಇದಾರ? ಅಧಿಕಾರಕ್ಕೆ ಹೋದ್ಮೇಲೆ ಅಮಲು ಏರಿ ಬಿಡ್ತದೆ. ಈಗ ಹೇಗ್ ಮುಂದೆ ಬರ್ತಾರೆ ಹೇಳಿ? ಹೇಳಿಕೆ ಕೊಡ್ಲಿಕ್ಕೆ, ದೂರು ಕೊಡ್ಲಿಕ್ಕೆ, ತಮ್ಮ ಕುಟುಂಬದ ಗೌರವದ ಪ್ರಶ್ನೆ, ಮಕ್ಕಳ ಭವಿಷ್ಯದ ಪ್ರಶ್ನೆ, ಸಣ್ಣ ಸಂಬಂಧಿಕರು ನೋಡಿದವರೆಲ್ಲ ಯಾವ ರೀತಿ ಅವ್ರನ್ನ ದೃಷ್ಟಿ ಇರ್ತದೆ ಹೇಳಿ. ಅದಕ್ಕಾಗಿ ಅಂಜಿಕೊಂಡು ಮರ್ಯಾದೆಗೆ, ಮಾನಕ್ಕೆ, ಅವ್ರ ಮಾನ ಹೋಗಿದ್ರು ಕೂಡ ಹೊರಗಡೆ ನಮ್ಮ ಮಾನ ಕಾಪಾಡ್ಕೋಬೇಕು ಅಂತ ಹೇಳಿ ನಾವು ಬಟ್ಟೆ ಹಾಕೊಳ್ತೀವಿ. ಇಲ್ಲಿ ಮನೆಯಲ್ಲೇ ಒಂಥರ ಬಟ್ಟೆ ಹಾಕೊಳ್ತೀವಿ, ಮಲಗುವಾಗಲೇ ಮತ್ತೊಂದು ಬಟ್ಟೆ ಹಾಕೊಳ್ತೀವಿ. ಮನ ಕಾಪಾಡಕ್ ಹೊರಗಡೆ ಬಂದಾಗ ಹಾಕೊಳ್ಳೋ ಬಟ್ಟೆನೇ ಬೇರೆ ಇಲ್ಲ. ಹೇಗೆ ಧೈರ್ಯ ಬರ್ತದೆ ಹೇಳಿ? ಮೊದಲೇ ಅಬಲೆ ಇರೋ ಚುಚ್ಚು ಮಾತುಗಳು ಬೇರೆ ಇರ್ತದೆ. ಇನ್ನೂ ಆ ಮಟ್ಟಕ್ಕೆ ನಮ್ಮ ಸಮಾಜದಲ್ಲಿ ಮಹಿಳೆಯರು ಮುಂದೆ ಬರ್ತಾ ಇಲ್ಲ, ಆ ಮಟ್ಟಕ್ಕೆ ಬರ್ತಾ ಇಲ್ಲ. ಅವ್ರಿಗೆ ತುಂಬತೆ ಅಂತಕ್ಕಂಥ ಧೈರ್ಯ ಸಾಲದು. ಕುಟುಂಬಸ್ಥರು ತುಂಬ್ತಾರ, ಕುಟುಂಬದ ಜೊತೆ ಇರ್ಬೇಕಲ್ಲ ಅವ್ರ ಧೈರ್ಯ ತುಂಬಲಿಕ್ಕೆ ಸಾಧ್ಯನಾ? ಇಲ್ಲ ನೀನು ಹೋಗಿ ಹೇಳು ಅಂತ ಹೇಳ್ತಾರ, ಮರ್ಯಾದೆ ಹೋಗ್ತದೆ ಬೇಡ ಅಂತ ಹೇಳ್ತಾರೆ, ಮಾನ ಹೋಗ್ತದೆ ಬೇಡ ಅಂತ ಹೇಳ್ತಾರೆ. ಇನ್ನೂ ನಮ್ಮಲ್ಲಿ ಆ ಭಾವನೆ ಇದೆ. ಕೆಲವರು ಮೂರ್ನು ಬಿಟ್ಟವ್ರು ಇದ್ದಾರೆ, ಅವ್ರ ಊರಿಗೆ ದೊಡ್ಡವರು ಅಂತ ಹೇಳಿ ಅವ್ರು ಹೋಗ್ತಾರೆ ಅಷ್ಟೇ. ಬಟ್ ಅವ್ರು ಧೈರ್ಯವಂತರಾಗಿ ಬಂದು ಹೇಳಿದ್ರೆ ಇಂತಹ ಘಟನೆಗಳು ಮತ್ತೆ ಇನ್ನೆಲ್ಲೂ ನಡೆದಂಗೆ ಒಂದು ಎಚ್ಚರಿಕೆ ಗಂಟೆ ಹೋಗ್ತಾರೆ. ಬರ್ಬೇಕು ಅವರು ಧೈರ್ಯವಾಗಿ, ಕುಟುಂಬದವರು ಅದಕ್ಕೆ ಒತ್ತಾಸೆಯಾಗಿ ನಿಲ್ಬೇಕಲ್ಲ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.